ರೋಣೂರು ಗ್ರಾಮದಲ್ಲಿ ಸ್ಮಶಾನ ಜಾಗದ ಮೇಲೆ ತೀವ್ರ ವಿವಾದ ಭುಗಿಲೆದ್ದಿದ್ದು, ಆರೋಪ ಪ್ರತ್ಯಾರೋಪಗಳ ನಡುವೆ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೋಣೂರು ಗ್ರಾಮದ ಈ ಜಾಗವು ಸುಮಾರು 100 ವರ್ಷಗಳಿಂದ ನಮ್ಮ ಪೂರ್ವಿಕರ ಸ್ಮಶಾನವಾಗಿದೆ ಎಂದು ಮುಸ್ಲಿಂ ಸಮುದಾಯದವರು ಆರೋಪಿಸಿದ್ದಾರೆ. ಮಾಜಿ ಪುರಸಭೆ ಅಧ್ಯಕ್ಷರಾದ ತಜ್ಮುಲ್ ಮಾತನಾಡಿ, ಇದೇ ಸ್ಥಳದಲ್ಲಿ ಹಲವು ವರ್ಷಗಳಿಂದ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಇದೀಗ ಈ ಪವಿತ್ರ ಜಾಗವನ್ನು ಕಬಳಿಸಲು ಯತ್ನ ನಡೆಯುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ಪೂರ್ವಿಕರ ಸಮಾಧಿಗಳ ಮೇಲೆಯೇ ಮಣ್ಣು ಹಾಕಿ ಮುಚ್ಚಲಾಗಿದೆ ಎಂಬ ಆಘಾತಕಾರಿ ಆರೋಪವನ್ನು ಮುಸ್ಲಿಂ ಸಮುದಾಯದವರು ಹೊರಹಾಕಿದ್ದಾರೆ. ಈ ಆರೋಪಗಳಿಗೆ ಪ್ರತಿಯಾಗಿ ಪಕ್ಕದ ಮನೆಯ ನಿವಾಸಿಗಳಾದ ಹೇಮಂತ್ ಹಾಗೂ ಅವರ ತಾಯಿ ಸುಜಾತರವರು ತೀವ್ರ ಪ್ರತ್ಯಾರೋಪ ಮಾಡಿದ್ದಾರೆ. ವಿವಾದಿತ ಜಾಗದಲ್ಲಿ 12 ಅಡಿ ಜಾಗಕ್ಕೆ ಈ ಸ್ವತ್ತು ಇದೆ ಎಂದರು. ಮೊದಲು ಶೆಡ್ ನಿರ್ಮಿಸಿಕೊಂಡಿದ್ದೇವೆ, ಇದೀಗ ಮನೆ ನಿರ್ಮಾಣ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಈ ಜಾಗಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ನಮ್ಮ ಬಳಿ ಇವೆ ಎಂದು ಹೇಮಂತ್ ಸ್ಪಷ್ಟಪಡಿಸಿದ್ದು, ಆರೋಪ ಪ್ರತ್ಯಾರೋಪಗಳು ಇನ್ನಷ್ಟು ತೀವ್ರಗೊಂಡಿವೆ. ಈ ನಡುವೆ ಸರ್ವೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದು, ಜಾಗವನ್ನ ಗ್ರಾಮ ಠಾಣೆ ಎಂದು ಗುರುತಿಸಲಾಗಿದೆ ಎಂಬ ಮಾಹಿತಿಯೂ ಹೊರಬಂದಿದೆ ಎಂದು ತಿಳಿದು ಬಂದಿದೆ. ಸ್ಥಳೀಯವಾಗಿ ಪರಿಸ್ಥಿತಿ ಉದ್ವಿಗ್ನಗೊಂಡ ಹಿನ್ನೆಲೆಯಲ್ಲಿ ವೃತ್ತ ನಿರೀಕ್ಷಕರಾದ ಶಂಕರಾಚಾರ್ಯರವರು ಸ್ಥಳಕ್ಕೆ ಭೇಟಿ ನೀಡಿ 2 ಪಕ್ಷಗಳ ಮಾತುಗಳನ್ನು ಆಲಿಸಿ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ. ಪ್ರಸ್ತುತ ರೋಣೂರು ಗ್ರಾಮದಲ್ಲಿ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿದ್ದು, ಯಾವುದೇ ಕ್ಷಣದಲ್ಲೂ ಪರಿಸ್ಥಿತಿ ಗಂಭೀರವಾಗುವ ಸಾಧ್ಯತೆ ಇದೆ ಎಂಬ ಆತಂಕ ವ್ಯಕ್ತವಾಗಿದೆ. ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸಿ ಸಂಬಂಧಿತ ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸಮಾಧಿ ಮೇಲೆಲ್ಲ ಮಣ್ಣಾಗ್ಬಿಟ್ಟಿದೆ. ಆ ಕಡೆನೂ ಹಾಕಿದ್ದಾರೆ, ಈ ಕಡೆ ಹಿಂದ್ಗಡೆನೂ ಹಾಕಿದ್ದಾರೆ. ಇದೆಲ್ಲ ಸಮಾಧಿನೇ ಸರ್. ಹಳೆ ಒಂದು 60-70 ವರ್ಷ ಮುಂಚೆ ಸಮಾಧಿ. ಇದು ಜಾಗ ಬಂದು 120 ವರ್ಷದಿಂದ ಇದೆ. 100 ವರ್ಷದಿಂದ ಮಶಾಣ ಇದೆ. ಇವರು ಇದು ಗ್ರಾಮತನ ಜಾಗ ಅಂತಾರೆ. ಗ್ರಾಮತನ ಜಾಗ ಇದೆ, ಅದು ಮುಂದೆ ಇರೋದು ಕಟ್ಕೊಂಡಿದ್ದಾರೆ. ಅವ್ರಿಗೇನು ನಾವು ಅಡ್ಡ ಹೋಗ್ತಾ ಇಲ್ಲ. ಮೊದಲೇನೋ 20 ವರ್ಷನೋ 15 ವರ್ಷ ಮುಂಚೆ ಕಟ್ಕೊಂಡಿದ್ದಾರೆ. ಅವ್ರಿಗೇನು ನಾವು ತೊಂದರೆ ಮಾಡ್ತಾ ಇಲ್ಲ. ಅವರು ಆ ಕಡೆ ಬಂದು ಇನ್ನು ಈ ಕಡೆ ಬಂದು ಇಲ್ಲಿ ಹಾಕ್ತಾ ಇದ್ದಾರೆ. ನಮ್ಮ ಮಶಾನಗಳೆಲ್ಲ ಇದ್ದರೆ ಅದ್ರ ಮೇಲೆಲ್ಲ ಮಣ್ಣು ಹಾಕಿದ್ದಾರೆ. ನಾವು 2 ತಿಂಗಳಿಂದ ತಿರುಗ್ತಾ ಇದ್ದೀವಿ. ಕಂಪ್ಲೇಂಟು ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ, ಇಒ ಕೊಟ್ಟಿದ್ದೀವಿ, ಎಲ್ಲರೂ ಕೊಟ್ಟಿದ್ದೀವಿ ಸರ್. ಆ ಗ್ರಾಮ ತನ ಜಾಗ ಇದ್ರೂ ನಮಗೆ ಮಶಾನಕ್ಕೆ ಕೊಡಿ, ನಮ್ಮ ಸರ್ಕಾರದಿಂದನೇ ಕೊಡೋದು ಎಲ್ಲ ಜಾಗ. ಅವ್ರ ಮನೆಗೇನು ಅವ್ರ ಮನೆ ಕಟ್ಕೊಂಡಿದ್ದಾರೆ, ಎಲ್ಲ ಆಗಿದೆ, ಎಲ್ಲ ಕಟ್ಕೊಂಡಿದ್ದಾರೆ. ಅವ್ರಿಗೇನು ತೊಂದರೆ ಮಾಡ್ತಾಯಿಲ್ಲ. ಮುಂದೆಯಿಂದ ಜಾಗ ಇದೆ, ಎಲ್ಲ ಇದೆ. ನಾವು ಕೇಳ್ಕೊಳ್ತಾ ಇರೋದೇನೆಂದರೆ, ನಮಗೆ ನಮ್ಮ ಮಶಾನ ಇದೆ, ಎಲ್ಲ ಗೋರೆ ಎಲ್ಲ ಒಳಗಡೆ ಇದೆ, ಎಲ್ಲ ಮುಚ್ಚಿಬಿಟ್ಟಿದ್ದಾರೆ, ತೆಗ್ಬಿಟ್ಟು ಎಲ್ಲ ಮಣ್ಣೆಲ್ಲ ಆ ಕಡೆ ಹಾಕ್ಬಿಟ್ಟಿದ್ದಾರೆ. ನಾವು ಹೇಳ್ತಾ ಇದ್ರೂ ಅವ್ರು ಇವತ್ತು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾವು ಎಷ್ಟು ದಿವಸ ಕಂಪ್ಲೇಂಟ್ ಮಾಡಿ ಇಒ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ, ಎಲ್ಲರಿಗೂ ಕೊಟ್ಟಿದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ. ಹೇಳಿದ್ರೆ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರೇನೋ ಸ್ವಲ್ಪ ಕೆಲಸಗಳಿಂದ ಹಂಗೆ ಎಲ್ಲ ಸರ್ವೆಗಳು ಮಾಡ್ಕೊಂಡಿದ್ದಾರೆ, ಬಂದು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವರು ಅಟ್ಟೆಯಿಂದ ಮಾಡ್ತಾ ಇದ್ದಾರೆ ಕೆಲಸ. ಇವತ್ತು ಮಾಡಿದ್ದಾರೆ. ಇವತ್ತು ಬಂದು ಭಾನುವಾರ ದಿವಸನೇ ಯಾವಾಗಲೂ ಕೆಲಸ ಮಾಡ್ತಾರೆ. ಇವತ್ತು 8 ಟೈಮ್ ಆಗಿರೋದಿದ್ದು ಗಲಾಟೆ. ಅವ್ರ ಹೆಸರು ಯಾರು ಲಾಯರ್ ಅಂತ, ಅವ್ರು ನನಗೆ ಗೊತ್ತಿಲ್ಲ. ಅವ್ರ ಹೆಸರು ಇವರವರಲ್ಲ, ರೌಣೂರವರಲ್ಲ, ಅವರೆಲ್ಲ ಚಿಂತಾಮಣಿ ಲಾಯರ್ ಅಡ್ವೊಕೇಟ್ ಅಂತೆ. 16 ವರ್ಷ ಸರ್ವಿಸ್ ಅಂತ ಅವ್ರಿಗೆ. ಏನಿದೆ ಅವ್ರು ಮಾಡ್ಕೊಳ್ಳಿ. ನಾನು ಏನು ಹೇಳ್ತಾ ಇದ್ದೀನಿ, ನಿಮ್ಮ ಜಾಗ ಇದೆ, ನಿಮ್ಮ ಮನೆ ನೀವು ಕಟ್ಕೊಂಡಿದ್ದೀರಾ, ನಾವೇನು ಅಡ್ಡ ಬರ್ತಾ ಇಲ್ಲ. ನಿಮ್ಮ ಜಾಗ, ನಮ್ಮ ಜಾಗ ಏನೋ 1 ಅಡಿ 2 ಅಡಿ ಬಿಟ್ಕೊಂಡು ಕಾಂಪೌಂಡ್ ಹಾಕ್ಕೊಳ್ಳಿ. ಅವ್ರಿಗೇನು ನಾವು ತೊಂದರೆ ಕೊಡ್ತಾ ಇಲ್ಲ. ಆವಾಗಲೂ ಗ್ರಾಮ ತಾಣದಲ್ಲಿ ಆಗಿದೆ, ಅವ್ರಿಗೆ ಆಗಿಲ್ಲ ಅಂತಿಲ್ಲ, ಮಾಡ್ಕೊಂಡಿದ್ದಾರೆ. ಅದು ಅದಕ್ಕೊಂದು ನಾವು ಏನು ಹೋಗ್ತಾ ಇಲ್ಲ, ಕಟ್ಕೊಂಡು ಬಿಟ್ಟಿದ್ದಾರೆ. ನಮ್ದೆಲ್ಲ ಹೋಗಿದೆ. 100 ವರ್ಷದಿಂದ ಇಲ್ಲಿ ಇರೋದು ಮೊದಲಿಂದ ಇದೆ. ಇಲ್ಲಿಂದ ನಾವೇನು ಹೇಳ್ತಾ ಇದ್ದೀವಿ, ಇಲ್ಲಿ ನಾವು ಕಾಂಪೌಂಡ್ ಮಾಡ್ಕೊಂಡಿರೋದು ಸಮಾಧಿಗಳೆಲ್ಲ ಮೇಲೆ ಹಾಕ್ಬಿಡ್ತಾರೆ. ನಾವು ಬೇರೆ ಗಲಾಟೆಗಳು ಮಾಡಿಕೊಂಡು ಸುಮ್ಮನೆ ಈ ವಿಶ್ವಾಸಗಳೆಲ್ಲ ಊರಲ್ಲಿ ಇಷ್ಟು ದಿವಸದಿಂದ ನಾವು ಯಾವಾಗಲೂ ಗಲಾಟೆ ಆಗಿಲ್ಲ. ಏನೋ ವಿಶ್ವಾಸವಾಗಿ ಮಾತಾಡ್ಕೊಂಡು ಹೋಗೋಣ ಅಂತ 2 ತಿಂಗಳಿಂದ ನಾವು ಹಿಂಗೆ ಇದ್ದೀವಿ. ಅವರು ಕೇಳ್ತಾ ಇಲ್ಲ. ಅವ್ರು ಭಾನುವಾರ ಬಂದರೆ, ರಜಾ ಬಂದರೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ. ನಿಮ್ಮ ಜಾಗ ನೀವು ಬಿಟ್ಕೊಡ್ಬೇಕು. ನಮ್ಮ ಜಾಗ ನಮ್ಗೆ ಬಿಟ್ಕೊಡು. ಯಾರ್ದ ಗೌರ್ಮೆಂಟ್ ಆಗಲಿ, ಯಾವುದು ಇದು ಗ್ರಾಮ ಸಭಾ ಆಗಲಿ, ನಮಗೆ ಬಿಟ್ಕೊಡ್ಬೇಕು. ನಮಗೆ ಮಶಾನಾಗೆ ಬೇಕು. ನನಗೆ ಬೇಕಾದರೆ ಇವ್ರಿಗೆ ಜಾಗ ಬೇಕಂದ್ರೆ, ನಂದು 1 ಕುಂಟೆ ಜಾಗ ಅಲ್ಲಿ ನಂದಿದೆ. ನಂದು ಹುಟ್ಟಿದೂರು ರೌಣೂರೇ. ಅಲ್ಲಿ ಬೇಕಾದ್ರೆ ಅವ್ರನ್ನ ಕುಂಟೆ ಜಾಗ ಕೊಡ್ತೀನಿ. ಅವ್ರ ಮನೆ ಕೊಡಕ್ಕೆ ರೆಡಿ ಇದ್ದೀನಿ. ಅವ್ರಿಗೇನಾರ ತೊಂದರೆ ಆಗಿದ್ರೆ ಹೇಳಿ. ಏನಾರ ತೊಂದರೆ ನಮ್ಮದು ಈ ಸ್ವತ್ತು ಆಗಿದೆ. 21 ಅಡಿಗಾಗಿದೆ. 21 ಅಡಿ ಇಲ್ಲಿಂದ ಅಷ್ಟು ಬರುತ್ತೆ. ನಮ್ಮದು ಡಾಕ್ಯುಮೆಂಟು ಇದೆ. ಅದಕ್ಕೆ ಮುಂಚೆ ನಾವು ಹಿಂದೆಗಡೆ ಶೆಡ್ ಹಾಕ್ಕೊಂಡಿದ್ವಿ, ಏನೋ ಚಪ್ಪಡಿ ಹಾಕಿ ಅದ್ರ ಮೇಲೆ ಶೀಟ್ ಹಾಕ್ಕೊಂಡಿದ್ವಿ.
ಈಗ ನಮ್ಮ ಹಿಂದೆಗಡೆ ಹೈಟ್ ಕಡಿಮೆ ಇರಬಾರ್ದು ಅಂದರು, ಅದಕ್ಕೆ ಚಪ್ಪಡಿ ತೆಗೆದು ನಾವು ಹಿಂದೆ ಪಾಯ ಹಾಕಿ ಮಾಡ್ತಿದ್ದೀವಿ. ನಾವು ಚಪ್ಪಡಿ ಹಾಕ್ಕೊಂಡಾಗ ಯಾರೂ ಕೇಳಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ 2008 ಇದು ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಪೂರ್ತಿ ಕೇಸ್ ಹಾಕಿದ್ರು. 2008 DC ಕೋರ್ಟ್ ಆರ್ಡರ್ ಕಾಪಿ ಇದೆ ನಮ್ಮ ಹತ್ರ. 2008 ಕರೆಸಿ ಆ ಕಡೆ ಒತ್ತುವರಿ ಆಗಿತ್ತು, ಆ ಎಡ್ಜಲ್ಲಿ ಅದನ್ನೆಲ್ಲ ಒತ್ತುವರಿ ತೆಗ್ಸಿದ್ರು. ಆಗ ಈ ಸಮಾಧಿನೂ ಓಡಿಸಿದ್ರು, ಅವ್ರದ್ದು ಮಸೀದು ಇದೆಲ್ಲ ಇದ್ದಿದ್ದು ಹಳೇದಿತ್ತು, ಅದನ್ನು ಓಡಿಸಿದ್ರು. ಮತ್ತೆ ಅದು ಹೊಸ ಕಟ್ಸಿರೋದು 2008 ಡೆಮಾಲಿಷ್ ಮಾಡಿಸಿದ್ರು. ಮತ್ತೆ ಅವ್ರು ಬಂದು ಗ್ರಾಮ ಠಾಣೆಯಲ್ಲಿ ಕಟ್ಕೊಂಡ್ರು. ನಾವೇನನ್ನ ಕೇಳಿದ್ವಾ? ನಾವು ಯಾರ್ದೇನು ಕೇಳಿಲ್ಲ. ಅವಾಗ ಇಲ್ಲಿ ಮಾರ್ಕಿಂಗು ಆಗಿತ್ತು, ಅವಾಗ ಇಲ್ಲಿ ಹುಣಸೆ ಮರನೂ ಇತ್ತು. ಮತ್ತು 2022 ನಮ್ಮ ಮನೆಗೆ ಅಡ್ಡ ಆಗ್ತಿದೆ ಅಂತ ಹುಣಸೆ ಮರಕ್ಕೆ ಅರ್ಜಿ ಹಾಕಿದ್ವಿ ತೆಗ್ಸೋಕ್ಕೆ. ಅವಾಗೂ ಸರ್ವೆ ಆಯಿತು, ಅವಾಗೂ ಇದು ಗ್ರಾಮ ಠಾಣೆನೇ, ಅವಾಗೂ ಅವ್ರಿಗೆ ಸೇರಿಲ್ಲ. ಅವಾಗ ಹುಣಸೆ ಮರನ ತೆಗ್ಸಿದ್ರು, ಅವಾಗೂ ಏನೂ ಮಾತಾಡಿಲ್ಲ. ಮತ್ತು ನಾವು ಶೆಡ್ಡು ಹಾಕ್ಕೊಂಡಿದ್ವಿ. ಈಗ ಶೆಡ್ ತೆಗೆದು ನಾವು ಪಾಯ ಹಾಕಿ ಕಟ್ಕೋತಿದ್ದೀವಿ ಅಷ್ಟೇ. ಅದಕ್ಕೆ ಡಾಕ್ಯುಮೆಂಟಲ್ ಪ್ರೂಫ್ ಬೇಕಾ? ನೋಡಿ, ನಾವು ಶೆಡ್ ಹಾಕಿದ್ದು ಹೇಳಿ, ಪರವಾಗಿಲ್ಲ. ಡಾಕ್ಯುಮೆಂಟಲ್ ಪ್ರೂಫ್ ಇದೆ, ನಮ್ದು ಈ ಸೊತ್ತು ಕಾಪಿ ಇದೆ, ಎಲ್ಲ ಇದೆ. ಮತ್ತೆ ಬಂದು ಈ ಗಲಾಟೆ ಮಾಡ್ತಿದ್ದಾರೆ. ನಾವು ಆಲ್ರೆಡಿ ಅರ್ಜಿನೂ ಕೊಟ್ಟಿದ್ವಿ, ನಮ್ಮ ಜಾಗದಲ್ಲಿ ನಾವು ಮಾಡ್ಕೋತಿದ್ವಿ. ಮಾಡ್ಕೊಂಡಿದ್ದಕ್ಕೆ ಈಗ ಬಂದು ನೋಡಿ ಇದನ್ನೆಲ್ಲ ದಬ್ಬಿ ಇದು ಮಾಡಿದ್ದಾರೆ. ಸೊ ಪೊಲೀಸರು ಬಂದಿದ್ದಾರೆ, ಇವಾಗ ಹೇಳಿದ್ರಲ್ವ, ಅವ್ರು ನಮಗೆ ಬರುತ್ತೆ ಜಾಗ, ನಾವು ಅದ್ರಲ್ಲಿ ಇನ್ನೊಂದು ಮಾತಿಲ್ಲ. ಮತ್ತು ಬೇಕು ಅಂತ ಬಂದು ಪದೇ ಗಲಾಟೆ. ಅಲ್ಲ, ಶೆಡ್ ಹಾಕುವಾಗಿದ್ದಂಗಿದ್ರೆ ಅವಾಗೇ ಕೇಳ್ಬೋದಿತ್ತಲ್ಲ. ನಾವು ಅಷ್ಟು ವರ್ಷದಿಂದ ಇದ್ವಲ್ಲ, ಅಷ್ಟು ವರ್ಷದಿಂದ ಇದ್ದಾಗ ಇಲ್ಲಿದ್ದು ಇವಾಗ ಯಾಕೆ ಬಂತು?